ಈ ವರ್ಕ್ ನಾನು 730 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಸರ್. 7 ಅಡಿ ಕಲ್ಲು ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 14x14. ಜಾಸ್ತಿ ಹೆವಿ ಉದ್ದ ಇರೋದ್ರಿಂದ 700 ಕಲ್ಗಂಟು ಬಿದ್ದೈತೆ. ಅದೇ ಬಾಕ್ಸ್ ಟೈಪಲ್ಲಿ ಇದ್ರೆ ಒಂದು 450 ಕಲ್ಗಂಟು ಬೀಳುತ್ತೆ ಅಷ್ಟೇ. ರೈತರು, ಜಮೀನ್ದಾರು ಇವರೇ ನಮ್ಮ ಅನ್ನದಾತರು ಸರ್. ಕೊಡೋ ಕೆಲಸ ನೀಟಾಗಿ ಮಾಡ್ತೀನಿ, ನನ್ನ ಆತ್ಮಸಾಕ್ಷಿ ಒಪ್ಪತ್ತರನೇ ನಾನು ಕೆಲಸ ಮಾಡೋದು ಸರ್. ಕಲ್ಲು ನಾವು ಏನಕ್ಕೋಸ್ಕರ ಲೋಕಲಲ್ಲಿ ತಗೊಳ್ಳಲ್ಲ ಅಂದರೆ ಕಲ್ಲು ಒಂದು ಶಿಸ್ತು ಬರಲ್ಲ, ಒಂದು ನೀಟ್ನೆಸ್ ಇರಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲಿ ಯಾವ ಥರ ಐತೆ ಅಂತ. ನಮ್ಮ ಕಲ್ಲು ಒಂದೇ ಶಿಸ್ತು, ಒಂದೇ ನೀಟ್ ಇರುತ್ತೆ. ಆಮೇಲೆ 7 ಕಲ್ಗೆ 2 ಸಪೋರ್ಟ್ ಕಲ್ಲು ಇರುತ್ತೆ. ಈ ಸಪೋರ್ಟ್ ಕಲ್ಲು ಇರೋದ್ರಿಂದನೇ ಫುಲ್ ಬಿಗಿ ಇರುತ್ತೆ. ಕಲ್ಲುಗೆ ಆಗಲಿ ತಂತಿಗೆ ಆಗಲಿ. ಒಡವೆ ಅಂಗಡಿಗೆ ಹೋಗಿ ಒಂದು ಒಡವೆ ತರ್ಬೋದು, ಒಂದು ಮೊಬೈಲ್ ಅಂಗಡಿಗೆ ಹೋಗಿ ಒಂದು ಮೊಬೈಲ್ ತರ್ಬೋದು. ಜಮೀನು ತರೋಕ್ಕಾಗಲ್ಲ. ಜಮೀನು ಯಾಕೆ ತರೋಕ್ಕಾಗಲ್ಲ ಅಂದರೆ ಇನ್ನೊಂದು 5 ವರ್ಷ ಹೋದರೆ 5 ಲಕ್ಷನೂ ಆಗುತ್ತೆ, 20 ಲಕ್ಷನೂ ಆಗುತ್ತೆ ಒಂದು ಕುಂಟೆ. ಅದಕ್ಕೋಸ್ಕರ ನಿಮ್ಮ ಜಮೀನಿಗೆ ನೀವು ಸೇಫ್ಟಿ ಮಾಡ್ಕೊಳ್ಳಿ. ನಮಸ್ತೆ ಸರ್, ನಮ್ಮ ಹೆಸರು ರವಿ ಅಂತ ಸರ್. ನಮ್ಮದು ತರುಣ್ ಫೆನ್ಸಿಂಗ್ ವರ್ಕು. ನಮ್ಮ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮ ಗ್ರಾಮ ಬಂದು ಅರೇಕಲ್ ದೊಡ್ಡಿ ಸರ್. ಇಲ್ಲಿ ವರ್ಕ್ ನೋಡ್ತಾ ಇದ್ದೀರಲ್ಲ ಸರ್, ಈ ವರ್ಕ್ ಬಂದು ಮದ್ದೂರು ಹತ್ರ ಕದ್ದೂರು ಅನ್ನೋ ಜಾಗದಲ್ಲಿ ವರ್ಕ್ ನಡೆದೈತೆ. 4 ಎಕರೆ ಐತೆ ಸರ್. ಇದು 4 ಎಕರೆಯಿಂದ ಒಂದು 700 ಕಲ್ಲು ಬಿದ್ದೈತೆ. 700 ಕಲ್ಲು ಏನಕ್ಕೋಸ್ಕರ ಬಿದ್ದೈತೆ ಅಂದರೆ ಉದ್ದ ಜಾಸ್ತಿ ಐತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಐತೆ ಅಂತ. ಜಾಸ್ತಿ ಹೆವಿ ಉದ್ದ ಇರೋದ್ರಿಂದ 700 ಕಲ್ಗಂಟು ಬಿದ್ದೈತೆ. ಅದೇ ಬಾಕ್ಸ್ ಟೈಪಲ್ಲಿ ಇದ್ರೆ ಒಂದು 450 ಕಲ್ಗಂಟು ಬೀಳುತ್ತೆ ಅಷ್ಟೇ. ನಮ್ಮಲ್ಲಿ ಯಾವ ಥರ ವರ್ಕ್ ಐತೆ ಅಂದರೆ ಮೆಸ್ ವರ್ಕ್ ಐತೆ, ನಾಟೆಡ್ ಮೆಸ್ ಐತೆ, ಕಾಂಪೌಂಡ್ ವಾಲ್ ಐತೆ, ತಂತಿ ವರ್ಕ್ ಐತೆ ಸರ್. ಇದು ತಂತಿ ವರ್ಕ್ ನೋಡ್ತಾ ಇದ್ರಲ್ಲ, ಈ ವರ್ಕ್ ನಾನು 730 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಸರ್. 7 ಅಡಿ ಕಲ್ಲು ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 14x14. ಇಲ್ಲಿ ತಂತಿ ನೋಡಿ, ಇಲ್ಲಿ ಎಳಿತಾ ಇದ್ರು ಲೂಸ್ ಆಗಲ್ಲ, ಅಷ್ಟು ಬಿಗಿಲೈತೆ. ಒಂದು ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿ ಒಳಗೆ ಹಾಕ್ಕೊಟ್ಟಿದ್ವಿ. ಬರೀ 730 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಸರ್. ಕಲ್ಲು ಬಂದು ನಮಗೆ ಕೋಲಾರದಿಂದ ಬರುತ್ತೆ. ಕೋಲಾರದಿಂದ ಅದು ಬಿಟ್ರೆ ಹೊಸಪೇಟೆಯಿಂದ ಬರುತ್ತೆ. ಕಲ್ಲು ನಾವು ಏನಕ್ಕೋಸ್ಕರ ಲೋಕಲಲ್ಲಿ ತಗೊಳ್ಳಲ್ಲ ಅಂದರೆ ಕಲ್ಲು ಒಂದು ಶಿಸ್ತು ಬರಲ್ಲ, ಒಂದು ನೀಟ್ನೆಸ್ ಇರಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲಿ ಯಾವ ಥರ ಐತೆ ಅಂತ. ಕಲ್ಲು ಒಂದೇ ಶಿಸ್ತು, ಒಂದೇ ಲೆಂತ್ ಐತೆ. ಆಮೇಲೆ ಟಾಪ್ ಲೆವೆಲ್ ನೋಡಿ, ನೀವು ಇಲ್ಲಿಂದ ಅಲ್ಲಿ ಗಂಟು ನೋಡಿದ್ರೆ ಒಂದೇ ಟಾಪ್ ಲೆವೆಲ್ ಬರುತ್ತೆ. ಈ ಥರ ಯಾರು ಕೊಡೋದೇ ಇಲ್ಲ ಸರ್. ಅತಿ ಕಮ್ಮಿ ಬೆಲೆಯಲ್ಲಿ ಈ ಥರ ವರ್ಕ್ ಮಾಡ್ಕೊಡ್ತಾ ಇರೋದೇ ನಾವು, ತರುಣ್ ಫೆನ್ಸಿಂಗ್ ವರ್ಕ್ ಅಂತ ಸರ್. ಆಮೇಲೆ ಈ ಸಪೋರ್ಟ್ ಕಲ್ಲು ಐತಲ್ಲ, ಸಪೋರ್ಟ್ ಕಲ್ಲು ಬಂದು 7 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ. ಈ ಸಪೋರ್ಟ್ ಕಲ್ಲು ಕೊಡೋದ್ರಿಂದ ಆ ಕಡೆ ಬಿಗಿ, ಈ ಕಡೆ ಬಿಗಿ ಎಲ್ಲ ಇದ್ರ ಮೇಲೆ ಕೂರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ. ಒಂದು 20-25 ವರ್ಷ ಬಾಳಿಕೆ ಬರುತ್ತೆ. ಆಮೇಲೆ ಕಾರ್ನರಲ್ಲೆಲ್ಲ ಡಬಲ್ ಕಲ್ಲು ಬರುತ್ತೆ. ಡಬಲ್ ಕಲ್ಲು ಏನು ಉದ್ದೇಶ ಅಂದರೆ ಪ್ರೆಜರೆಲ್ಲ ಅದರಲ್ಲೇ ಇರುತ್ತಲ್ಲ, ಅದಕ್ಕೋಸ್ಕರನೇ ಡಬಲ್ ಕಲ್ಲು ಹಾಕ್ಕೊಡ್ತೀವಿ. ಎಲ್ಲೇ ಇವಾಗ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಅವು ಸಿಂಗಲ್ ಕಲ್ಲು ಹಾಕ್ಬಿಟ್ಟು ಹೊಂಟೈತಾರೆ. ನಾವು ಆ ಥರ ಅಲ್ಲ, ಕಸ್ಟಮರ್ಗೆ 100 ಸತಿ ಹೇಳ್ತೀವಿ ಸರ್, ಈ ಥರ ಮಾಡಿಸ್ಕೊಂಡ್ರೆ ಈ ಥರ ಬರುತ್ತೆ, ಈ ಥರ ಆಗುತ್ತೆ ಅಂತ. ಆಮೇಲೆ ನಮ್ಮ ಹತ್ರ ಇಷ್ಟೇ ಅಮೌಂಟ್ ಐತೆ ಅಂದರೆ ಸರ್ ನಮ್ಗೆ ಇಷ್ಟೇ ಬೇಕು ಅಂತ ನಾವು ಹೇಳಲ್ಲ. ಇವಾಗ ಅವ್ರ ಹತ್ರ ಏನು ಅಮೌಂಟ್ ಐತೆ ಅವ್ರಿಗೆ ಯಾವ ತಕ್ಕನಾಗೆ ವರ್ಕ್ ಮಾಡಬೇಕು ಆ ಥರ ತಕ್ಕನಾಗಿ ವರ್ಕ್ ಮಾಡಿಕೊಡ್ತೀವಿ. ನಮ್ಮ ಹತ್ರ ಲೋಕಲ್ ಮೆಸ್ಸು ಐತೆ, ಟಾಟಾ ಮೆಸ್ಸು ಐತೆ. ನಮ್ಮ ರೈತರಿಗೆ ಇವಾಗ ಒಬ್ಬೊಬ್ರ ಹತ್ರ ದುಡ್ಡಿರಲ್ಲ, ಸ್ವಲ್ಪ ಕಮ್ಮಿ ಐತೆ, ನಮ್ಗೆ ಸ್ವಲ್ಪ ಕಮ್ಮಿದೇ ಹಾಕ್ಕೊಡಿ ಅಂತಾರೆ. ಅದಕ್ಕೋಸ್ಕರ ಕಮ್ಮಿದೇ ಹಾಕ್ಕೊಡ್ತೀವಿ. ಆಮೇಲೆ ಇವಾಗ 100 ಜನ 100 ಐಫೋನ್ ತೊಗೊಳಕ್ಕೆ ಹೋಗ್ತಾರೆ. ಇನ್ನು ಎಲ್ಲರ ಹತ್ರನೂ ಐಫೋನ್ ತೊಗೊಳಕ್ಕಾಗಲ್ಲ. ಒಬ್ರು ಕೀಪ್ಯಾಡು ತೊಗೋತಾರೆ, ಒಬ್ರು ಐಫೋನು ತೊಗೋತಾರೆ. ಅದಕ್ಕೋಸ್ಕರನೇ ಯಾರು ಕೇಳ್ತಾರೆ ಅವ್ರಿಗೆ ಟಾಟಾ ಹಾಕ್ಕೊಡ್ತೀವಿ, ನಾರ್ಮಲ್ ಬೇಕು ಅನ್ನೋರ್ಗೆ ನಾರ್ಮಲ್ ಹಾಕ್ಕೊಡ್ತೀವಿ ಸರ್. ನಮ್ಮದು ತಂತಿ ಮೆಸ್ಸು ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದ್ರೆ ನಮ್ಮ ರೈತರು ಇವಾಗ ಆ ಕಡೆ ನೋಡ್ತಾ ಇದ್ದೀರಾ, ತೆಂಗು ಎಲ್ಲ ಐತೆ. ಯಾರು ಬೇಕಾದ್ರೂ ಕಳ್ತನ ಮಾಡ್ಕೋಬೋದು, ಯಾರು ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಇಲ್ಲಿ ಇವಾಗ ಯಾರು ಬರೋದು ಇಲ್ಲ, ಯಾರು ಹೋಗೋದು ಇಲ್ಲ. ಆಮೇಲೆ ಒಂದು ಬೆಳೆ ಆಗ್ಬೋದು, ಕುರಿನೋ ದನನೋ, ಒಬ್ರು ಮನುಷ್ಯರೋ ಯಾರೋ ಬಂದು ಹಾಳು ಮಾಡೋದು. ಇವಾಗ ಒಬ್ಬೊಬ್ರು ಅವ್ರು ದುಡ್ಡು ಮಾಡ್ತಾವ್ರೆ, ಅವ್ರು ಬೆಳಿತಾವ್ರೆ ಅಂದ್ರೆ 100 ಜನ ಕಾಲು ಎಳೆಯೋಕ್ಕೂ ಇರ್ತಾರೆ, 100 ಜನ ತುಳಿಯೋಕ್ಕೂ ಇರ್ತಾರೆ. ನಾವು ನಮ್ಮ ಸೇಫ್ಟಿ ಮಾಡ್ಕೊಂಡ್ರೆ ಉತ್ತಮ ಸರ್. ಮೆಸ್ಸಲ್ಲಿ ಯಾವ ಥರ ಅಂದರೆ ಒಂದು ಪ್ರಾಣಿ, ಒಂದು ಪಕ್ಷಿನೂ ನುಗ್ಗಕ್ಕಾಗಲ್ಲ. 3x3 ಇಂಚ್ ಇರುತ್ತೆ ಮೆಸ್ಸು. ಟಾಟಾ ಮೆಸ್ಸಲ್ಲೂ 3x ಬರುತ್ತೆ, ನಾರ್ಮಲ್ ಅಲ್ಲೂ 3x ಬರುತ್ತೆ. ಕಾಂಪೌಂಡ್ ವಾಲ್ ಬಂದು ಫುಲ್ ಸೇಫ್ಟಿ ಇರುತ್ತೆ, ಕಾಂಪೌಂಡ್ ಥರನೇ ಇರುತ್ತೆ. ಅದಾದರೆ ಅವ್ರ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರದಲ್ಲಿ ಮಾಡ್ಕೊಡ್ತೀವಿ. ನಮ್ಮದು 1 ಎಕರೆಯಿಂದ 100 ಎಕರೆ ಗಂಟು ಇರಲಿ, ಒಂದು ಸೈಟ್ ಇದ್ರೂ ಕಾಲ್ ಮಾಡಿ ಸರ್, ನಾನು ಮಾಡ್ಕೊಡ್ತೀನಿ ಸರ್. ಅತಿ ಕಮ್ಮಿ ಬೆಲೆಯಲ್ಲಿ ನೀವು ಕಾಲ್ ಮಾಡಿದ್ರೆ ನೀಟಾಗಿ ರೆಸ್ಪಾನ್ಸ್ ಮಾಡಿ, ಎಲ್ಲಿ ಏನು ಅಂತ ತಿಳ್ಕೊಂಡು ಖುದ್ದಾಗಿ ಬಂದು ಅಳತೆ ಮಾಡಿ ಎಷ್ಟು ಕಲ್ಲು ಬೀಳುತ್ತೆ, ಎಷ್ಟು ನಿಮಗೆ ಅಮೌಂಟ್ ಆಗುತ್ತೆ ಅಂತ ಎಲ್ಲ ನಾನೇ ಡೀಟೇಲಾಗಿ ಹೇಳ್ತೀನಿ. ಅಲ್ಲಿ ತೋರಿಸಿದ್ನಲ್ಲ ಸರ್, ಈ ಥರ ಕಾರ್ನರ್ ಬಂದಿದ್ರೆ ಈ ಥರ ಟರ್ನಿಂಗಲ್ಲೆಲ್ಲ ಈ ಥರ ಕಲ್ಲು ಕೊಟ್ಟು, ಸಪೋರ್ಟ್ ಕಲ್ಲು ಕೊಟ್ಟು ಬಿಗಿ ಮಾಡಬೇಕು. ಈ ಥರ ಕೊಡಲಿಲ್ಲ ಅಂದರೆ ಅವು ಬಿದೋಗೋ ಇದಿರುತ್ತೆ, ಮೂಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಟರ್ನಿಂಗಲ್ಲೆಲ್ಲ ಈ ಥರ ಮಾಡಿ ಕೊಡೋದು. ನಮ್ಮ ರೈತರು ಏನು ಗೊತ್ತಾ, ಒಂದು ವರ್ಷದ ಬೆಳೆ ದುಡ್ಡು ಹಾಕಿದ್ರೆ 30-40 ವರ್ಷ ಬಾಳಿಕೆ ಬರುತ್ತೆ. ಅವಾಗ ಬೆಳೆನೂ ಜಾಸ್ತಿ ಬರುತ್ತೆ, ಹೆಚ್ಚು ಇಳುವರಿನೂ ಬರುತ್ತೆ. ಅವರು ಹಾಕಿರೋದಕ್ಕೂ ಸ್ವಲ್ಪ ಜಾಸ್ತಿನೂ ಸಂಪಾದನೆ ಮಾಡ್ಬೋದು. ಅವಾಗ ಅವ್ರಿಗೂ ಖುಷಿ ಇರುತ್ತೆ. ಈ ಥರ ಫೆನ್ಸಿಂಗ್ ಹಾಕ್ಸಿದ್ಮೇಲೆ ನಮ್ಮ ಜಮೀನಲ್ಲೆಲ್ಲ ಫುಲ್ ಸೇಫ್ಟಿ ಐತೆ. ಇವಾಗ ಯಾರೋ ಅವ್ರು ಬರೋಕ್ಕಾಗಲ್ಲ, ಯಾರೋ ಬಂದು ಕಳ್ತನ ಮಾಡೋದು, ಅದು ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಇವಾಗ ಮನೇಲಿ ಕೂತ್ಕೊಂಡೆ ಮೋಟ್ರೆಲ್ಲ ಆನ್ ಮಾಡ್ಬೋದು, ನೀರೆಲ್ಲ ಬಿಡ್ಬೋದು. ಆಮೇಲೆ ನೀರೆಲ್ಲ ಆದಮೇಲೆ
ತಿರ್ಗಿ ಆಫ್ ಮಾಡ್ಕೊಂಡ್ರೆ ಮುಗೀತು. ಇವಾಗ ರೈತರು ಜಮೀನ್ ಹತ್ರನೇ ಬರೋಂಗಿರಲ್ಲ, ಅದಕ್ಕೋಸ್ಕರ ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ. ಒಂದು ಒಡವೆ ಅಂಗಡಿಗೆ ಹೋಗಿ ಒಂದು ಒಡವೆ ತರ್ಬೋದು, ಇವಾಗ ಜಮೀನು ತರೋಕ್ಕಾಗಲ್ಲ. ಜಮೀನು ಬಂದು ಇನ್ನೊಂದು 5 ವರ್ಷ ಹೋದ್ರೆ ಒಂದು ಕುಂಟೆ ಜಮೀನು ತೊಗೊಳಕ್ಕೂ ಯಾರ ಕೈಲೂ ಆಗಲ್ಲ, ಆ ರೇಟಲ್ಲಿ ಇರುತ್ತೆ ಸರ್. ಅದಕ್ಕೋಸ್ಕರನೇ ನಿಮ್ಮ ಜಮೀನಿಗೆ ನೀವು ಸೇಫ್ಟಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಸರ್ ಇನ್ನೊಂದು, ಇವಾಗ ಅಣ್ಣ ತಮ್ಮದಿರಿಗೆ ಆಗಲ್ಲ, ಒಬ್ರಿಗೆ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರ್ಗೆ ಅವ್ರಿಗೆ ಆಗಲ್ಲ. ನಮ್ಮ ಅಣ್ಣ ಈ ಥರ ಮಾಡ್ತಾವನೆ, ಇವ್ನೇನ ಮಾಡಿ ಹಾಳು ಮಾಡಬೇಕಲ್ಲ ಅನ್ನೋ ಉದ್ದೇಶದಲ್ಲೇ ಇರ್ತಾರೆ. ಇವಾಗ ಮೊಚ್ಚು ಕೊಡ್ಲಿಯಲ್ಲೇ ಎತ್ಕೊಬಿಡ್ತಾರೆ ಜಮೀನು ವಿಚಾರಕ್ಕೆ ವಿಚಾರಕ್ಕೆಲ್ಲ. ಅದಕ್ಕೋಸ್ಕರ ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ. ಆಮೇಲೆ ಅಕ್ಕಪಕ್ಕದವರು ಒತ್ತುವರಿನೇ ಆಗಲಿ ಎಲ್ಲ ಮಾಡ್ತಾರೆ. ಈ ಜಮೀನು ಇಲ್ಲಿಗೆ ಲಾಸ್ಟು ಅಂತ ಹೇಳ್ಬಿಟ್ಟಿದ್ರು ಇದನ್ನು. ಇವಾಗ ನೋಡಿ, ಇದು 2 ಸೈಟ 3 ಸೈಟ ಬರುತ್ತೆ. ಆಮೇಲೆ ನಾವೇ ಹೇಳ್ದೋ ಸರ್ ಅಳತೆ ಮಾಡ್ಕೊಂಡು ಹಾಕ್ಸ್ಕೊಳ್ಳಿ, ತಿರ್ಗಾ ನಿಮ್ಗೆ ದುಡ್ಡು ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಅಳತೆ ಮಾಡಿ ಹಾಕ್ಸ್ಕೊಳ್ಳಿ ಅಂದಮೇಲೆ ಅವ್ರು ಅಳತೆ ಮಾಡಿ ತಿರ್ಗಾ ಇಷ್ಟು ಇದಾಗೈತೆ. ಇಲ್ಲಿಗೆ ಲಾಸ್ಟು ಅಂದರೆ ಒಂದು 3 ಕುಂಟೆ 4 ಕುಂಟೆ ಹೋಗುತ್ತೆ ಇದು. ಅದಕ್ಕೋಸ್ಕರನೇ ಅಳತೆ ಮಾಡಿ ನೀವು ನಿಮ್ಮ ಜಮೀನು ಯಾರೇ ಆಗಲಿ ನೀವೇ ಆಗಲಿ ಇನ್ನೊಬ್ಬರೇ ಆಗಲಿ ಒತ್ತುವರಿ ಮಾಡಬಾರ್ದು ಅನ್ನೋದು ಉದ್ದೇಶದಲ್ಲೇ ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ. ಅತಿ ಕಮ್ಮಿ ಬೆಲೆಯಲ್ಲಿ ನೀವು ನಮ್ಮನ್ನು ಯೂಸ್ ಮಾಡ್ಕೊಳ್ಳಿ, ವರ್ಕ್ ಮಾಡಿಕೊಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಲೈನ್ ಬಂದೈತೆ ಅಂತ. ಒಂದು ಸತಿ ಓನರ್ ಬಂದು ನಮ್ಗೆ ದಾರ ಕಟ್ಕೊಟ್ಟು ಹೋದರೆ ನಮ್ಮ ಕೆಲಸದ ಹತ್ರನೇ ಬರೋದು ಬೇಡ ಸರ್. ಜಮೀನು ನಮ್ಮದು ಅನ್ನೋ ಈ ಲೆಕ್ಕದಲ್ಲಿ ನಾವು ಕೆಲಸ ಮಾಡಿಕೊಡೋದು. ಇವಾಗ ದಾರ ಕಟ್ಕೊಟ್ಬಿಟ್ಟು ಹೊಂಟೋಗವ್ರೆ ಅಂತ ನಾವು ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಲ್ಲ. ಗುಂಡಿ 2 ಅಡಿ ಹೇಳಿರ್ತೀವಿ, 2 ಅಡಿ ಗುಂಡಿನೇ ಹೊಡೆದಿರ್ತೀವಿ. ಆಮೇಲೆ ಕಲ್ಲು ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಒಂಥರ ಹಾಕೋದು, ಅವ್ರು ಇದ್ದಾಗ ಒಂಥರ ಹಾಕೋದು, ಆ ಥರ ಇಲ್ಲ ನಮಗೆ. ಒಂದು ಸತಿ ಕೆಲಸ ಕೊಟ್ಟ ಮೇಲೆ ಬೇರೆಯವ್ರು ಬಂದು ಚೆನ್ನಾಗಿ ಮಾಡೋರ ಕೆಲಸ ಇವ್ರ ಕೆಲಸ ಕೊಡ್ಬೋದು ಅನ್ಬೋದು. ಯಾವನ ಬಂದಾಗ ಕೆಲಸ ಮಾಡಿಕೊಟ್ಟ ಬಳಿ ಮಗ ಅನ್ನೋ ಲೆಕ್ಕದಲ್ಲಿ ಇರಬಾರ್ದು. ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಒಂದಿನ ಇರುತ್ತೆ, 2 ದಿನ ಇರುತ್ತೆ. ನಾವು ಮಾಡೋ ಕೆಲಸ ಶಾಶ್ವತ ಇರುತ್ತೆ. 30 ರಿಂದ 40 ವರ್ಷ ನಮ್ಮನ್ನು ನೆನೆಸ್ಕೋತಾ ಇರ್ತಾರೆ. ಅವ್ರು ಕೊಡೋ ದುಡ್ಡು ಒಂದಿನ ಇವತ್ತು ಹೋದ್ರೆ ಎಲ್ಲೋ ಖಾಲಿ ಆಗೋಗುತ್ತೆ ನಮಗೆ. ಅದಕ್ಕೋಸ್ಕರ ವರ್ಕ್ನ ಅತಿ ಕಮ್ಮಿ ಬೆಲೆಯಲ್ಲಿ ನೀಟಾಗಿ ಮಾಡಿಕೊಡ್ತೀವಿ. ಆಮೇಲೆ ಒಂದೇ ದಿನದಲ್ಲಿ ಮುಗಿಬೇಕು ಅಂದರೆ ನಾವು 1 ದಿನದಲ್ಲಿ ಮುಗಿಸೋರಲ್ಲ. ನಮಗೇನು ಗೊತ್ತಾ, ಒಂದು ದಿನ ಆಗೋದನ್ನ 2 ದಿನ ಮಾಡಬೇಕು ಕೆಲಸನ, ಆವಾಗ ನೀಟ್ ಬರುತ್ತೆ. ಅರ್ಜೆಂಟಲ್ಲಿ ಅವರು ಅರ್ಜೆಂಟ್ ಮಾಡೋದ್ರ ಅಂತ ಮಾಡಿಬಿಟ್ರೆ ಇವಾಗ ಮಾಡೋಗಿರ್ತೀವಿ, ಇನ್ನೊಂದು 3-4 ದಿನ ಬಂದಮೇಲೆ ಉದುರೋಗಿರ್ತಾವೆ ಅವು. ಆ ಥರದಲ್ಲಿ ಮಾಡಬಾರ್ದು. ಕೆಲಸಕ್ಕೆ ಅಂತ ಬಂದಮೇಲೆ 1 ದಿನ ಅನ್ನೋ ಕೆಲಸನ 2 ದಿನ ಮಾಡಿ ನಿಧಾನಕ್ಕೆ ಮಾಡಿ ವರ್ಕ್ ಮಾಡಿದ್ರೇ ನೀಟಾಗೆ ವರ್ಕ್ ಬರೋದು. ಅದರಿಂದ 1-2 ದಿನ ಲೇಟ್ ಆಗಲಿ ನಾವು ನೀಟಾಗಿ ವರ್ಕ್ ಮಾಡಿಕೊಡ್ತೀವಿ. ಇಷ್ಟೇ ದಿನಕ್ಕೆ ಆಯ್ತದೆ ಅಂತ ನಾವು ಹೇಳಲ್ಲ ಸರ್. ಹಿಂಗಾಗುತ್ತೆ ವರ್ಕು. ಇಷ್ಟು ನೀಟಾಗಿ ಬೇಕು ಅಂದರೆ ಇಷ್ಟು ದಿನ ಟೈಮ್ ಬೇಕು. ಸುಮ್ಮನೆ ಆ ಥರದಲ್ಲಿ ಬಂದು ಮಾಡಿಬಿಟ್ಟು ಹೋಗೋದಲ್ಲ. ಇದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಇವಾಗ ಒಂದು 3 ಲಕ್ಷ 4 ಲಕ್ಷ ಹಾಕ್ಬೋದು. ಅವರೇನು ಕಳ್ತನ ಮಾಡಿ ತಂದಿರಲ್ಲ, ದುಡ್ದಿರ್ತಾರೆ ಕಷ್ಟಪಟ್ಟು ಅವರೂ. ಅದಕ್ಕೋಸ್ಕರನೇ ನಾವು ನೀಟಾಗಿ ನಾವು ವರ್ಕ್ ಮಾಡಿಕೊಟ್ರೆ ನಮಗೊಂದು ತೃಪ್ತಿ ಇರುತ್ತೆ. ಅವರು ಇನ್ನೊಂದು ದಿನ ಕರೆದು ಇನ್ನೊಬ್ರು ಕೆಲಸ ಕೊಡಿಸ್ಬೇಕು, ಇವನ ಕೈಯಲ್ಲಿ ಮಾಡಿಸ್ಕೊಬಾರ್ದು ಅನ್ನೋ ಮಾತು ಬರಬಾರ್ದು. ಅದಕ್ಕೋಸ್ಕರನೇ ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಸರ್, ಅತಿ ಕಮ್ಮಿ ಬೆಲೆ ನೀಟಾಗಿ ವರ್ಕ್ ಮಾಡಿಕೊಡ್ತೀನಿ ಸರ್.